ಸುನಿತಾಸ್ ಕಿಚನ್, ರುಚಿಗಳ ಸರದಾರ. ಊಟ ಮಾಡೋದಕ್ಕೆ ಚಟ್ನಿ ಅಥವಾ ಉಪ್ಪಿನಕಾಯಿ ಏನಾದ್ರೂ ಬೇಕಲ್ವಾ? ಇಲ್ಲ ಅಂದ್ರೆ ಊಟ ಮಾಡೋದಕ್ಕೆ ಮಜಾನೇ ಬರಲ್ಲ. ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಸಿಂಪಲ್ ಆಗಿ ಈರುಳ್ಳಿ ಚಟ್ನಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ಎಣ್ಣೆ, ಈರುಳ್ಳಿ, ಮೆಂತ್ಯಕಾಳು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಚಟ್ನಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಒಲೆ ಹೊತ್ತಿಸ್ಕೊಂಡು ಒಂದು ಬಾಂಡೆನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಬಾಂಡೆ ಬಿಸಿ ಆದ್ಮೇಲೆ ಇದಕ್ಕೆ 3 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಹೆಚ್ಚಿಟ್ಕೊಂಡಿರುವಂತ ಎಲ್ಲ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡದಾಗಿ ಹೆಚ್ಚಿಟ್ಟಿರುವಂತ 4ರಿಂದ 6 ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿನ ನಿಮ್ಗೆ ಹೇಗ್ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಉದ್ದುದ್ದಾಗಿ 6 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. 15ರಿಂದ 20 ಬೆಳ್ಳುಳ್ಳಿ ಹೆಸಳನ್ನ ಸೇರಿಸ್ತಾ ಇದ್ದೀನಿ. 15ರಿಂದ 20 ಹಸಿ ಮೆಣಸಿನಕಾಯಿನೂ ಕೂಡ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನ್ ತಗೊಂಡಿರುವಂತ ಹಸಿ ಮೆಣಸಿನಕಾಯಿ ಅಷ್ಟೊಂದು ಖಾರ ಇಲ್ಲ. ನೀವೇನಾದ್ರೂ ಖಾರದ ಮೆಣಸಿನಕಾಯಿ ಸೇರಿಸಬೇಕು ಅಂದ್ರೆ ಒಂದು 8ರಿಂದ 10 ಹಸಿ ಮೆಣಸಿನಕಾಯಿನ ಕಡಿಮೆ ಮಾಡಬಹುದು. ಎಲ್ಲಾ ಪದಾರ್ಥಗಳನ್ನ ಸೇರಿಸಿದ್ಮೇಲೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ. ದೋಸೆಗೆ, ಚಪಾತಿಗೆ, ಅನ್ನದ ಜೊತೆಗೆ ಮತ್ತು ರೊಟ್ಟಿ ಜೊತೆ ಕೂಡ ಈ ಈರುಳ್ಳಿ ಚಟ್ನಿ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಅದ್ರ ಜೊತೆಗೆ ಸೇರಿಸಿರುವಂತ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿನ ಜೊತೆಗಿರುವಂತ ಕಡ್ಡಿ ಕೂಡ ಸೇರಿಸ್ತಾ ಇದ್ದೀನಿ. ಏಕೆಂದ್ರೆ ಈ ಕಡ್ಡಿ ಹಾಕೋದ್ರಿಂದ ಅಥವಾ ಈ ಕೊತ್ತಂಬರಿ ಸೊಪ್ಪಿನ ದಂಟ್ ಹಾಕೋದ್ರಿಂದ ಚಟ್ನಿ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಈ ಮಿಶ್ರಣ ತಣ್ಣಗಾಗೋದಕ್ಕೆ 10 ನಿಮಿಷ ಬಿಡಬೇಕಾಗತ್ತೆ. ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ಚಟ್ನಿಗೆ ರೆಡಿ ಮಾಡಿದಂತ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡ್ ಬಿಟ್ರೆ ಅದ್ಭುತವಾದಂತ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ. ನೋಡಿದ್ರಲ್ವಾ ವೀಕ್ಷಕರೇ, ಈರುಳ್ಳಿ ಚಟ್ನಿ ಅಂತೂ ರೆಡಿ ಆಗಿದೆ. ಈಗ ರೆಡಿ ಆದಂತ ಈರುಳ್ಳಿ ಚಟ್ನಿನ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಈರುಳ್ಳಿ ಚಟ್ನಿನ ದೋಸೆ ಜೊತೆಗೆ, ಚಪಾತಿ ಜೊತೆಗೆ ನಂಚ್ಕೊಂಡು ತಿಂದ್ರಂತೂ ತುಂಬಾನೇ ಅದ್ಭುತವಾಗಿರುತ್ತೆ. ಇದರಲ್ಲಿರುವಂತ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಂತೂ ಈ ಈರುಳ್ಳಿ ಚಟ್ನಿಗೆ ತುಂಬಾನೇ ರುಚಿ ಕೊಡುತ್ತೆ. ಹಾಗಾಗಿ ನಾನು ಈ ಈರುಳ್ಳಿ ಚಟ್ನಿಯಲ್ಲಿ ತುಂಬಾನೇ ಕೊತ್ತಂಬರಿ ಸೊಪ್ಪನ್ನ ಬಳಸಿದ್ದೀನಿ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈರುಳ್ಳಿಯಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಡೈಜೆಷನ್ಗಂತೂ ಈರುಳ್ಳಿ ತುಂಬಾನೇ ಒಳ್ಳೇದು. ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡುತ್ತೆ, ಬೋನ್ಸ್ ನ ಕೂಡ ಸ್ಟ್ರಾಂಗ್ ಮಾಡುತ್ತೆ. ಅಡುಗೆ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದೆ ಇದ್ರೂ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ. ಈರುಳ್ಳಿನ ಬಳಸ್ಕೊಂಡು ತುಂಬಾ ಸಿಂಪಲ್ ಆಗಿ ಚಟ್ನಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ.
ವೀಕ್ಷಕರೇ, ನೋಡಿದ್ರಿ ಅಲ್ವಾ? ಸ್ವಲ್ಪನೇ ಸ್ವಲ್ಪ ಪದಾರ್ಥಗಳಿಂದ ಅದ್ಭುತವಾದಂತ ಈರುಳ್ಳಿ ಚಟ್ನಿನ ಹೇಗ್ ರೆಡಿ ಮಾಡೋದು ಅಂತ ತೋರಿಸಿದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂತ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ಮಿತಾಸ್ ಕಿಚನ್, ರುಚಿಗಳ ಸರದಾರ.